ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡುವ ತಾಯಂದಿರು ತಮ್ಮ ಶಿಶುಗಳಿಗೆ ಹಾಲುಣಿಸಲೆಂದು ಮೈಸೂರು ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ ವತಿಯಿಂದ ತಾಯಿಯ ಮಡಿಲು ಕುಟೀರ ತೆರೆಯಲಾಗಿದೆ ಎಂದು ಕ್ಲಬ್ ಅಧ್ಯಕ್ಷರಾದ ಪ್ರೇಮಾ ರವಿ ತಿಳಿಸಿದರು. ಮಾತೃತ್ವ ಕುಟುಂಬದ ಸಂತೋಷದ ವಿಷಯ. ಆದರೆ ತಾಯಂದಿರು ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಶಿಶುಗಳಿಗೆ ಹಾಲುಣಿಸಲು ಮುಜುಗರ ಪಡುವ ಸ್ಥಿತಿ ಇದೆ. ಗೌಪ್ಯತೆ ಇರುವುದಿಲ್ಲ. ಹೀಗಾಗಿ ತಮ್ಮ ಕ್ಲಬ್ ವತಿಯಿಂದ ಸುಮಾರು 40,000 ವೆಚ್ಚದಲ್ಲಿ ಬೆಟ್ಟದ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಈ ಕುಟೀರ ತೆರೆಯಲಾಗಿದೆ. ಇಲ್ಲಿ ಏಕಕಾಲದಲ್ಲಿ 3 ತಾಯಂದಿರು ತಮ್ಮ ಶಿಶುಗಳಿಗೆ ಹಾಲುಣಿಸಲು ಅವಕಾಶ ಸೌಲಭ್ಯ ಕಲ್ಪಿಸಲಾಗಿದೆ. ಹೀಗಾಗಿ ಬೆಟ್ಟಕ್ಕೆ ಭೇಟಿ ನೀಡುವ ತಾಯಂದಿರು ಪ್ರಯೋಜನ ಪಡೆಯಬೇಕೆಂದು ಸಲಹೆ ನೀಡಿದರು. ಇದೇ ವೇಳೆ ಕ್ಲಬ್ನ ಇನ್ನಿತರ ಪದಾಧಿಕಾರಿಗಳಾದ ಪ್ರತಿಭಾ, ಉಪಾಧ್ಯಕ್ಷೆ ಅಂಜಲಿ, ಅನು ಅಗರ್ವಾಲ್, ಉಮಾ ಅನಿಲ್, ನಳಿನಿ ಹಾಜರಿದ್ದರು. ನನ್ನ ಹೆಸರು ಪ್ರೇಮಾ ರವಿ ಅಂದ್ಬಿಟ್ಟು ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡಿನ ಅಧ್ಯಕ್ಷೆ. ಈ ನನ್ನ ಟೆನ್ಯೂರಲ್ಲಿ ತಾಯಿಯ ಮಡಿಲು ಅಂತ ಚಾಮುಂಡಿ ಬೆಟ್ಟದಲ್ಲಿ ಮಾಡಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ. ಸೊ ಈ ವರ್ಷ ನನಗೆ ಕೂಡ ಬಂತು. ಸುಮಾರು ಒಂದು 3-4 ಮಂತ್ಸಿಂದ ನಾನು ಓಡಾಡ್ತಾ ಇದ್ದೆ ಸಬಾ ಬಸ್ ಸ್ಟಾಪಲ್ಲಿ ಮಾಡಬೇಕು ಅಂತ. ಅದು ಆಗೋಕ್ಕೆ ಚಾನ್ಸ್ ಸಿಗಲಿಲ್ಲ. ಬ್ಯಾಂಗ್ಳೂರು ತನಕ ಹೋಗಿ ಇನ್ನೂ ಬರೋದು ಲೇಟು ಮ್ಯಾಮ್, ಹಾಗೆ ಹಿಂಗೆ ಅಂತ ಹೇಳಿದ್ರು. ಸೊ ಇದಕ್ಕೆ ಹೋಗಿ ಕೇಳಿದ್ವಿ ನಾವು ಚಾಮುಂಡಿ ಬೆಟ್ಟದಲ್ಲಿ. ಅಲ್ಲಿ ನಮಗೆ ಸಿಕ್ತು. ಹಾಗಾಗಿ ಅಲ್ಲಿ ಎಲ್ಲ ರೆಡಿಯಾಗಿದೆ. ಮಕ್ಕಳಿಗೆ ಮಕ್ಕಳಿಗೆಲ್ಲ ಹಾಲು ಕುಡಿಸೋದಕ್ಕೆ ತೊಂದರೆ ಆಗುತ್ತೆ ಅಂತ ಮಾಡಿರೋದು. 3 ತಾಯಂದಿರು ಕೂತ್ಕೊಂಡು ಕುಡಿಸೋ ಅಂಥದ್ದು. ಅದರಲ್ಲಿ ನಾವು ಸ್ವಚ್ಛತೆ ಕಾಪಾಡಿ ಎಲ್ಲನೂ ಕ್ಲಿಯರ್ ಕಟ್ಟಾಗೆ ಮಾಡಿದ್ದೀವಿ. ಏನೂ ತೊಂದರೆ ಆಗೋದಿಲ್ಲ, ಕ್ಲೀನಾಗಿ ಹಿಡಿ ಅಂತಲೂ ಹೇಳಿದ್ದೀವಿ. ಸೊ ಬೀಗದ ಕೀನೂ ಇರುತ್ತೆ ಬೆಳಗ್ಗೆಯಿಂದ ಸಂಜೆ 7 ಗಂಟೆ ತನಕ. ಆಮೇಲೆ ಅಲ್ಲೊಬ್ಬರು ನಾಗರತ್ನ ಅಂತ ಅಧ್ಯಕ್ಷರಿದ್ದಾರಲ್ಲ, ಅವರು ಒಬ್ರಿಗೆ ಹೇಳಿದ್ದಾರೆ, ನಾವು ನೋಡ್ಕೊಳ್ತೀವಿ ಮೇಡಮ್ ಅಂತೆಲ್ಲ. ಅವ್ರ ಹತ್ರ ನಾವು ಸಹಾಯ ತೊಗೊಂಡೇ ಇದನ್ನು ಮಾಡಿದ್ದೀವಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಪ್ರತಿಭಾ ಅಂತ, ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ನ ಉಪಾಧ್ಯಕ್ಷ ಆಗಿದ್ದೀನಿ. ಸೊ ನಾವು ಯಾಕೆ ಈ ಪ್ರಾಜೆಕ್ಟ್ನ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಇನ್ನರ್ ವೀಲ್ ಯಾವತ್ತೂ ಹೆಣ್ಣಿನ ಪ್ರಧಾನವಾಗಿ ಕೆಲಸ ಮಾಡ್ಕೊಂಡು ಬಂದಿದೆ. ನಮ್ಮ ಚಾಮುಂಡಿ ಬೆಟ್ಟ ಅನ್ನೋದು ಒಂದು ದೊಡ್ಡ ಕ್ಷೇತ್ರ. ಅಲ್ಲಿ ಸಾಂಪ್ರದಾಯಿಕವಾಗಿ ಎಲ್ಲರೂ ಬರ್ತಾ ಇರ್ತಾರೆ. ಹಾಗೆಯೇ ಈ ಯಂಗ್ ಮದರ್ ಯಾರಿರ್ತಾರೆ ಅವ್ರು ಖಂಡಿತ ಅಲ್ಲಿ ಬರ್ತಾರೆ, ಅಂದರೆ ಹರಕೆ ಗಿರಕೆ ಇದ್ದಾಗ. ಸೊ ಅಲ್ಲಿ ಬಂದಾಗ ನಿಮಗೆ ಗೊತ್ತಿದೆ, ಸಣ್ಣ ಮಕ್ಕಳಿಗೆ ಅಂದರೆ ಎಳೆ ಮಕ್ಕಳಿಗೆ 3 ಗಂಟೆಗೆ ಒಂದು ಸತಿ ಹಾಲು ಕೊಡಿಸ್ಲೇಬೇಕಾಗತ್ತೆ. ಸೊ ಆಗ ತಾಯಂದಿರು ಮುಜುಗರ ಪಡ್ತಾರೆ. ಆ ಪ್ರದೇಶದಲ್ಲಿ ತುಂಬ ಗುಂಪು ಇದರ ಮಧ್ಯದಲ್ಲಿ ಹೇಗಪ್ಪ ಮಗುಗೆ ಹಾಲು ಕುಡಿಸೋದು, ಮತ್ತು ಒಂದು ಮುಜುಗರವಾದ ಒಂದು ಪರಿಸ್ಥಿತಿ ಇರುತ್ತೆ. ಸೊ ನಮ್ಮ ಅಧ್ಯಕ್ಷರಾದ ಪ್ರೇಮಾ ರವಿಯವರು ಇದೊಂದು ಒಳ್ಳೆ ಐಡಿಯಾ, ನಾವು ಅವರ ಟೆನ್ಯೂರಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡೋಣ ಅಂತ ಈ ತಾಯಿಯ ಮಡಿಲು ಅಂತ ವಿಶೇಷವಾಗಿ ಅದಕ್ಕೆ ಹೆಸರಿಟ್ಟಿದ್ದಾರೆ. ನಮ್ಮ ಈ ಒಂದು ಕ್ಯೂಬಿಕಲ್ ಮಾಡೋದಕ್ಕೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ, ಪರ್ಮಿಷನ್ ತೊಗೊಳೋದಕ್ಕೆಲ್ಲ. ಆದರೆ ನಾವು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದ್ರ ಪ್ರಕಾರನೇ ನಾವು ಮಾಡಿ ಅವ್ರಿಗೆ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ಅದನ್ನು ಮುಂದೆ ನೋಡ್ಕೊಳ್ಳೋದು ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದು ಅಲ್ಲಿದ್ದು ಜನರ ಜವಾಬ್ದಾರಿ. ಸರ್, ಎಲ್ಲರಿಗೆ ನಮಸ್ತೆ. ನಾನು ಅನ್ಶು ಅಗರ್ವಾಲ್. ದಿಸ್ ಇಯರ್ ನಾನು ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ದು ಸೆಕ್ರೆಟ್ರಿ ಆಗಿದ್ದೀನಿ. ನಮ್ಮ ಸಂಸ್ಥೆದು ಅಧ್ಯಕ್ಷ ಮಿಸಸ್ ಪ್ರೇಮಾ ರವಿ ಅವರು ತುಂಬ ಒಳ್ಳೆ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ನಮ್ಮದು ಏನೇನು ಕೆಲಸ ಅವ್ರು ಕೊಡ್ತದೆ ನಾವು ಖುಷಿಯಾಗಿ ಮಾಡ್ತಾಯಿದ್ದೀವಿ. ಅದಕ್ಕೆ ಅಷ್ಟೇ. ಚಾಮುಂಡಿ ಬೆಟ್ಟದಲ್ಲಿ ಒಂದು ಓಪನ್ ಆಗ್ತಾ ಇದೆ, ಅದು ತುಂಬಾ ಒಳ್ಳೆ ಪ್ರಾಜೆಕ್ಟ್ ಇದೆ ಸರ್. ಇದು ಮಿಸಸ್ ಪ್ರೇಮಾ ರವಿ ಫುಲ್ ಖರ್ಚು ಮಾಡಿ ಫುಲ್ಲಿ ಸ್ಪಾನ್ಸರ್ ಮಾಡ್ತಾಯಿದ್ರೆ. ಅದಕ್ಕೆ ನಮಗೆ ತುಂಬ ಖುಷಿ ಇದೆ. ನಾವು ಫುಲ್ಲ ಹೆಮ್ಮೆ ಪಡ್ತೀವಿ ಅವ್ರ ಮೇಲೆ. ಹೋಗಿ ಶೌಚಾಲಯ ಉಪಯೋಗಿಸಿದವನು ಒಂದು ನೆಲ್ಲಿ ನೀರು ಬಿಟ್ಟು ಅದರಲ್ಲಿ ನೀರು ಹುಯ್ಯಕ್ಕೂ ಒಂದು ಸ್ವಲ್ಪ ಮುಜುಗರ ಪಟ್ಕೊಂಡು ಹಾಗೆ ಬರೋದು ಇದೆ. ಆ ಥರ ನಾವು ಮಾಡ್ಕೊಂಡು ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಅನಿಸುತ್ತೆ. ನಾವು ಒಬ್ಬೊಬ್ರು ಅದ್ರ ಜವಾಬ್ದಾರಿ ತೊಗೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಅದನ್ನು ಹಣ ಸಂಗ್ರಹಣೆ